ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಲಡ್ಡಿಗೆ ಮೋದಕ ಪ್ರಿಯನ ನೆನೆದು ಬುದ್ಧಿ ಪ್ರದಳು ಶಾರದೆಗೊಂದಿಸಿ ನಿರ್ವಿಘ್ನದಿ ಕಥೆಯ ಪೇಳುವೆನು. ಮಂದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನಿಲ್ಲದೆ ಚಿಂತಿಸುತ್ತ ಸವಿತೃನಾಮಕ ಸೂರ್ಯನ ತಪಸ್ಸು ಮಾಡಲು ಹೆಣ್ಣು ಮಗುವು ತಾಜನಿಸೆ. ಸವಿತೃನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲಿ ಅವಳ ಜಾತಕ ರೀತ್ಯ ಗಂಡನಿಗೆ ಅಲ್ಪಾಯುಷ್ಯವೆಂದು ತಿಳಿಯುತ್ತಲಿ ಮುದ್ದಾಗಿ ಬೆಳೆದಳು ಜವ್ವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ. ಕುರುಡು ತಂದೆ ತಿಮ್ಮಕ್ಸೇನನ ಸೇವೆ ಮಾಡುತ್ತ ಸತ್ಯವಾನನಿರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು. ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನವತಿಯಾಗೆ ಭರದಿ ಕರೆದಳು ಅತ್ತೆಯ ಬೇಗ ಅಂಗಳದಲ್ಲಿ ತಾನಿದ್ದುಕೊಂಡು. ಅತ್ತೆ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳನ್ನಾಡುತ್ತಲಿ ಯಜ್ಞ ಕಾರ್ಯಕ್ಕೆ ಸಮಿದೆಯ ತರಲು ಗಂಡಗೆ ತಿಳಿಸಿ ಹೇಳಿದಳು. ಗಂಡ ಕೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿ ಹೇಳಿದನು. ಸಮಿದೆಯನ್ನೆಲ್ಲ ಕೂಡಿಸಿಕೊಂಡು ಬರಬಹುದಾಗಿ ತಿಳಿಸಿದನು. ಹಾಗೆ ನನ್ನ ಬಿಟ್ಟು ಹೋಗಬೇಡಿರೆಂದು ಪಾವಕನಾಣೆ ಎನ್ನುತ್ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಗೆ. ಶಾಖ ಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ಧಾಗಿ ನಿಂತಳು ಪತಿಯೊಡನೆ. ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚಿ ತಾನಿಟ್ಟಳು ಮನೆಯೊಳಗೆ. ಕಿತ್ತೋಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿವ ನದಿಗಳಿರ ನಿಂಬಿಯ ವನಗಳಿರ ತುಂಬಿದ ಕೊಳಗಳಿರ ನಮ್ಮ ಪತಿ ಬಂದನು ಎನ್ನುತ್ತಾ ಅರಳಿ ಹತ್ತಿ ಮರ ಆಲದ ಮರ ನೋಡು ನೇರಳೆ ನಿಂಬೆ ವನ ನೋಡೆ ಸಾವಿತ್ರಿ ಭೋರೆಂಬ ಹರಿವ ನದಿಯ ನೋಡೆ. ಬ್ಯಾಗ ಸಮಿಧಿಯ ತರಬೇಕು ಎಂದು ಹತ್ತಿದ ಮರವ ಬೇಗ ತಾನು ಒಂದೊಂದು ಟೊಂಗೆಯ ಕಡಿದು ಹಾಕುತ್ತಲಿದ್ದ ಬಂದೀತು ತಲೆನೋವು ಘನವಾಗಿ. ಕಾಗೆ ಕೂಗಲು ತಲ್ಲಣಿಸುತ್ತಾ ಮನದಲ್ಲಿ ಕಾಲನೆ ಬಂದನೆಂದು ತಿಳಿದು ನಾಲಿಗೆ ಒಣಗಿತು ಬಾಡಿತು ಮುಖವು ಕಸಿಗೂಸಿ ಆಯಿತು ಮನದಾಗೆ. ಮರವ ನಿಳಿದ ವಿಪ್ರ ಮಡದಿ ತೊಡೆಯ ಮೇಲೆ ಒರಗಿದ ತಲೆನೋವು ಘನವಾಗೆ. ಕಳವಳಗೊಂಡಳು ಮನದಲ್ಲಿ ತಾನು ಎಲ್ಲಿಂದೆಲ್ಲಿ ವಿಧಿ ತಂತು. ಅಂಬರದ ಯಾನವನೇ ಇಳಿದನು ಯಮರಾಯ ಬಂದೋರ್ಯಾರೆಂದು ನೋಡುತ್ತಲಿ ತೊಡೆಯ ಮೇಲಿದ್ದ ಪತಿಯ ನೆಲದ ಮೇಲ್ಮಲಗಿಸಿ ಯಮಧರ್ಮಗೆ ಬಂದು ವಂದಿಸುತ್ತ ಮುತ್ತೈದೆಯಾಗೆಂದು ಹರಸಿದ ತಾನು ಪುತ್ರರ ಪಡಿಯೆಂದು ನುಡಿದ ಮಾತನ್ನೇ ಕೇಳಿತ ಬೇಗ ಸೆರಗನ್ನ ಗಂಟು ಕಟ್ಟಿದಳು. ಖಂಡುಗ ಧಾನ್ಯವ ನೀವೇ ಸಾವಿತ್ರಿ ಉಂಬುವುದಕ್ಕೆ ಅನ್ನವ ನೀವೇ ಗಂಡನ ಪ್ರಾಣ ಒಂದನ್ನೇ ಬಿಟ್ಟು ಕೇಳೆಂದ ಯಮಧರ್ಮರಾಯ ತಾನು. ಪುತ್ರರ ಪಡಿಯೆಂದು ಹರಸಿದಿರೀಗ ಪತಿಯನ್ನು ನೀವು ಕರೆದೊಯ್ದರೆ ಪುತ್ರರ ಯಾರಿಗೆ ಪಡೆಯಲೆಂದು ಕೇಳಿದಳು ಸಾವಿತ್ರಿ ಧೈರ್ಯದಿ. ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ ತಕ್ಕ ವರಗಳ ಕೇಳೆಂದನು. ಅಂಧಕ ಮಾವಗೆ ಕಂಗಳು ಬರಬೇಕು ನಮ್ಮ ರಾಜ್ಯ ನಮಗೆ ಬೇಕೆಂದಳು. ಹೊನ್ನ ಬುಟ್ಟಿಯಲ್ಲಿ ಹಾಕಿದನು ಆಯುಷ್ಯವ ಹಿಡಿಯೆಂದು ನುಡಿದನು ಯಮನಾಗ. ಭೂಮಿಯ ಮೇಲಿನ ಮನುಜರಿಗೆ ಮಾತ್ರ ದಾರಿಯ ತೋರದಿರು ಎಂದ. ನಿದ್ದೆಯಿಂದೆದ್ದಂತೆ ಎದ್ದ ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ದರ್ಬೆ ಸಮಿತಿಯ ನೆಲದ ತಿಳಿಸಿದ ಅಡವಿಯ ಚರಿತೆಯನ. ಅತ್ತೆ ಮಾವರ ಚರಣಕ್ಕೆ ಎರಗುತ್ತಾ ನಿಮ್ಮ ಪುಣ್ಯದ ಫಲವೇನಲು ಕಂಗಳು ಬಂದವು ರಾಜ್ಯವು ಬಂದಿತು ಸಾವಿತ್ರಿ ವ್ರತ ಮಹಿಮೆಯಿಂದ. ವಟವೃಕ್ಷದಡಿಯಲ್ಲಿ ಸಾವಿತ್ರಿ ದೇವಿಯು ಧ್ಯಾನಿಸೆ ಯಮಧರ್ಮ ಒಲಿದಾನೆಂದು ವಟ ಸಾವಿತ್ರಿ ಎಂದು ಹೆಸರಾಗಿ ಅವಳು ಮುತ್ತೈದೆತನವ ಪಡೆದಳು. ಶನಿವಾರದ ಅಮಾವಾಸ್ಯೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೆತನವ ಕೊಡುವಳು.
ಮುತ್ತೈದೆತನವ ಕೊಡುವಳು ಸಾವಿತ್ರಿ ಎಂದು ಮಧ್ವೇಶ ಕೃಷ್ಣ ಹರಸಿದ.